ತ್ರಿಮೂರ್ತಿಗಳಿಂದಲೂ ದೇವಾದಿ ದೇವತೆಗಳಿಂದಲೂ ಯೋನಿ ಸಂಜಾತರಿಂದಲೂ ಮರಣ ಬಾರದಂತೆ ಬ್ರಹ್ಮದೇವನು ವರವನ್ನು ಕರುಣಿಸಿದ್ದಾನೆ. ವಾರ್ತೆಯನ್ನು ನಮ್ಮ ತಾಯಿ ಹತ್ರ ತಿಳಿಸಿ ನಡೆಯುತ್ತಾನೆ ದೇವಲೋಕಕ್ಕೆ. ಕರುಣಗಿ ರಕ್ಷಿಪೇನು ಸುರಪಾಲನಂದವಿಡಿಯೇನ ಐಲಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡಾಗಲೇ ಆಡಿಸಿಕೊಂಡೆ. ನಮಗೆ ಅಕ್ಕಿನಿಂದ ದಕ್ಕಬೇಕಾದ ಸಿಂಹಾಸನವನ್ನು ನಮಗೆ ಬಿಟ್ಟುಕೊಂಡರೆ ಸರಿ. ಇಲ್ಲದಿದ್ದರೆ ನಿನ್ನನ್ನು ಬಂಧಿಸಿ ಕಾರಾಗೃಹ ಹಿಂದೊಂದು ಕಾಲದಲ್ಲಿ ಶತಯಾಗವನ್ನು ಮಾಡಿ ಈ ದೇವಪೀಠವನ್ನು ಪಡೆದವನಿದ್ದೇನೆ. ನಿನ್ನಂತ ಅಸುರರಿಗೆ ಈ ದೇವಪೀಠವನ್ನು ಏರುವ ಯೋಗ್ಯತೆ ಎಂದು ದಕ್ಕಿತು. ದೇವೇಂದ್ರ, ಈ ದೇವಪೀಠವೇನು ನಿನ್ನ ಪಿತ್ರಾರ್ಜಿತ ಆಸ್ತಿ? ಪ್ರತಿಷ್ಠೆಯಿಂದ ತ್ರಿಮೂರ್ತಿಗಳನ್ನು ಒಲಿಸಿಕೊಂಡು ಪಡೆದದ್ದು. ಈ ದೇವಪೀಠಕ್ಕೆ ಏರುವ ಆಸೆ ಇದ್ದರೆ ಶತಯಾಗವನ್ನು ಮಾಡಿ ಪಡೆ. ಅದನ್ನು ಬಿಟ್ಟು ಹಿರಿಯಬ್ಬೆಯ ಮಕ್ಕಳೆಂದು ಗರ್ವದಿಂದ ಬಂದರೆ ಹಿಡಿದಿರುವ ವಜ್ರಾಯುಧದಿಂದ ನಿನ್ನನ್ನು ಪಾತಾಳಕ್ಕೆ ಕಟ್ಟಿಬಿಡುವೆ. ಶತಯಾಗ ನಮಗೆ ಶತಯಾಗ ಮಾಡುವಂತ ಅಗತ್ಯವಿಲ್ಲ. ಶತಯಾಗ ಮಾಡುವವರನ್ನು ನನ್ನ ಕಾಲಬುಡಕ್ಕೆ ತರಿಸುವೆ. ನೀನು ದುರಸಮರ್ಥನೆಂಬುದನ್ನು ತಿಳಿಯಬೇಕಾಗಿದೆ. ದೇವಪೀಠದ ಅಧಿಪತಿ ಈ ಮಹಿಷಾಸುರ. ಈ ಶುಭವಾರ್ತೆಯನ್ನು ನನ್ನ ತಾಯಿ ಹತ್ರ ತಿಳಿಸಬೇಕಾಗಿದೆ. ನಡೆಯುತ್ತೇನೆ. ಸುರದ ವೈದ್ಯರು ಕೇಳಿ ತುರುಳನಿ ಬರಿಯಲಿ ಮೆರೆಯುತ್ತಲಿರಲು ನಾಕದಲ್ಲಿ ಪುರೋಹಿತ ಮುಖ್ಯರು ತರಹರಿಸುತ್ತಲಿ ಚರಿಸುತ್ತ ಗಿರಿಕಾನನದಲ್ಲಿ ಚರಿಸುತ್ತ ಗಿರಿಕಾನನದಲ್ಲಿ
ಇತ್ತ ನೋಡಿದರೆ ಸತ್ಯಲೋಕದಲ್ಲಿ ಬ್ರಹ್ಮನು ಕಾಣುತ್ತಾ ಇಲ್ಲ, ವೈಕುಂಠದಲ್ಲಿ ಹರಿವು ಕಾಣುತ್ತಾ ಇಲ್ಲ, ಕೈಲಾಸದಲ್ಲಿ ಹರಣೂ ಕಾಣುತ್ತಾ ಇಲ್ಲ. ನನ್ನ ದಿವ್ಯ ದೃಷ್ಟಿಯಿಂದ ನೋಡಿದೆ. ಹುಯಿರಗಿರಿ ತಪ್ಪಲಿನಲ್ಲಿರುವ ಚಂದ್ರಕಾಂತ ಶಿಲೆಯ ಮೇಲೆ ತ್ರಿಮೂರ್ತಿಗಳು ಒಂದಾಗಿ ಕುಳಿತಿದ್ದಾರೆ. ಇನ್ನು ತಡ ಮಾಡುವುದು ಸರಿಯಲ್ಲ, ನೇರವಾಗಿ ಅಲ್ಲಿಗೆ ತೆರಳುತ್ತೇನೆ. ಹರಿಹರರ ಪಾದಕ್ಕೆ ರಗಿ ಸಕಲರು ದುರುಳ ಮಹಿಷಾಸುರನ ಬಾಧೆಯು ಪರಿಕಿಸಲಿ ನಮ್ಮನು ನೀವೇ ಕೊರೆವುದೆನಲು ದೇವಲೋಕಕ್ಕೆ ಮುತ್ತಿಗೆ ಹಾಕಿ ನಮ್ಮನ್ನೆಲ್ಲ ಸೋಲಿಸಿ ಬೆರೆಯುತ್ತಿದ್ದಾನೆ ತಂದೆ. ಆತನನ್ನು ಆದಷ್ಟು ಬೇಗ ಸಂವರಿಸಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡು ತಂದೆ. ಲಕ್ಷ್ಮೀ ಲೋಲ ತನ್ನ ಮನದೊಳಗಿರುವ ಚಿಂತಿಸದಿರು. ದುರುಳನ ವಧೆಗಾಗಿ ಇದೋ ನನ್ನ ಮುಖದ ತೇಜಸ್ಸನ್ನೇ ಹೊರಚಿಮ್ಮುತ್ತಾ ಇದ್ದೇನೆ. ದುಷ್ಟ ಮಹಿಷನ ಸಂಹಾರಕ್ಕಾಗಿ ನನ್ನ ದಿವ್ಯ ತೇಜಸ್ಸನ್ನೇ ತೋರಿಸುತ್ತೇನೆ. ಮುಕ್ಕೋಟಿ ದೇವತೆಗಳೇ ಚಿಂತಿಸದಿರಿ. ದುರುಳನ ವಧೆಗಾಗಿ ನನ್ನ ಅಂತಸ್ತತ್ವವನ್ನೇ ಹೊರಚೆಲ್ಲಿದ್ದೇನೆ. ದೇವತೆಗಳೇ, ನಮ್ಮಲ್ಲಿರುವ ತೇಜಸ್ಸನ್ನು ಹೊರಚಿಮ್ಮುವ. ಗದಿ ಪರಟಿಯ ಮೂರು ಮೂರ್ತಿಗಳ ಮುಖದಿ ಪರಟಿಯ ಚಾರು ದಿಕ್ಪಾಲಕರ ತೇಜ ನಾರಿಯಾಕೃತಿ ತಳೆದು ದರಗಿನಿಯೇ ಏಳಿರೆ ಗಿರಿ ಹರಿಹರಾಜರು ತಾಳಿ ಧೈರ್ಯವ ಸುರಪ ಮುಖ್ಯರು ಹೇಳಬಾರದೆ ಬಂದ ಕಷ್ಟವ ಕೇಳಿಕೊಂಡೆ. ಬ್ರಹ್ಮ, ಅಮ್ಮ, ಕಂದ ನಾರಾಯಣ, ಜಗನ್ಮಾತೆ, ಮಗನೇ ಈಶ್ವರ, ಜನನಿ ಇಂದ್ರಾದಿ ತುಮನರಸರೇ, ಹೇಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ನಿಮ್ಮ ಕಂಗಳ ಎದುರಿನಲ್ಲಿ ಸರ್ವಮಂಗಳೆಯಾಗಿ ಗೋಚರಿಸಿದ್ದೇನೆ. ಹೌದಮ್ಮ, ನಿಮಗೆ ಬಂದಿರುವ ಸಂಕಷ್ಟವನ್ನ ಸನ್ನಿಧಿಯಲ್ಲಿ ತೋಡಿಕೊಳ್ಳಿರಿ. ಜಗನ್ಮಾತೆ, ದ್ವಿತೀಯ ಮೊಮ್ಮಗನಾದಂತಹ ಮಾಲಿನಿ ಸುತ ಮಹಿಷಾಖ್ಯನೆಂಬಾತ ಬ್ರಹ್ಮದೇವನ ವರಬಲದಿಂದ ಧರೆಯ ಜನರನ್ನ ಹಿಂಸಿಸುತ್ತ ದೇವಲೋಕಕ್ಕೆ ಲಗ್ಗೆ ಇಟ್ಟು ದೇವತೆಗಳನ್ನ ಹೊಡೆದೋಡಿಸಿ ಸುರಗದ್ದುಗೆಯನ್ನ ತನ್ನ ವಶವನ್ನಾಗಿಸಿದ್ದಾನೆ. ಅಮ್ಮ, ಆತನನ್ನ ಸಂಹರಿಸಿ ನಮ್ಮನ್ನು ಉದ್ಧರಿಸಬೇಕು ತಾಯೇ. ಮನುಷ್ಯನು ಬ್ರಹ್ಮದೇವನವರ ಬಲದಿಂದ ಮದೋನ್ಮತ್ತನಾಗಿ ಮೂರು ಲೋಕದವರನ್ನು ಪೀಡಿಸುತ್ತಿದ್ದಾನೆ. ಸ್ವರ್ಗವನ್ನೇರಿದನೆ, ಸುರರನ್ನು ಹೊಡೆದೋಡಿಸಿದನೆ. ನಾಶ ಮಾಡುತ್ತೇನೆ, ನಿಮಗೆ ಕ್ಷೇಮ ಒದಗಿಸುತ್ತೇನೆ. ಅಮ್ಮ, ದುರುಳನ ವಧೆಗಾಗಿ ತೆರಳುವ ತಮಗೆ ಇದೋ ನನ್ನ ಚಕ್ರಾಯುಧವನ್ನು ನೀಡುತ್ತಾ ಇದ್ದೇನೆ. ಅಮ್ಮ, ದುಷ್ಟ ಮಹಿಷಾಸುರನ ವಧೆಗಾಗಿ ನೀವು ಕೊಟ್ಟಂತ ಈ ತ್ರಿಶೂಲವನ್ನ ನೀಡುತ್ತಿದ್ದೇನೆ. ಅಮ್ಮ, ದುರುಳನ ಸಂಹಾರಕ್ಕಾಗಿ ಇಗೋ ನನ್ನ ದಂಡವನ್ನು ಅರ್ಪಿಸುತ್ತೇನೆ. ಅಮ್ಮ,
ಮಹಿಷನ ವಧೆಗಾಗಿ ದೇವತೆಗಳ ಸಕಲ ಆಯುಧಗಳನ್ನು ನಿಮ್ಮ ಚರಣಕ್ಕೆ ಅರ್ಪಿಸುತ್ತಾರೆ. ಜಗನ್ಮಾತೆ, ದುರುಳನ ವಧೆಗಾಗಿ ತಾವು ಕಾಲ್ನಡಿಗೆಯಲ್ಲಿ ತೆರಳಬಾರದಮ್ಮ. ಅದೋ ನೋಡಿ, ಪರ್ವತರಾಜನೇ ಸಿಂಹವಾಗಿ ಬರುತ್ತಿದ್ದಾನಮ್ಮ, ಸಿಂಹವಾಗಿ ಬರುತ್ತಿದ್ದಾನೆ. ಸಿಂಹವಾಹಿನಿಯಾಗಿ ಸಿಂಹವಾಹಿನಿಯಾಗಿ ದೇವಿಯಿಂದ ಬ್ರಹ್ಮಾಂಡದ ಕ್ಷೇಮಕ್ಕಾಗಿ ಸಿಂಹವಾಹಿನಿ ಆಗುತ್ತೇನೆ. ಆಗಲಮ್ಮ. ಕಂದ ನಾರಾಯಣ, ಜಗಜ್ಜನನಿ. ನಾಕದವರ ಕ್ಷೇಮಕ್ಕಾಗಿ ಸಿಂಹವಾಹಿನಿ ಆಗುತ್ತೇನೆ. ಆಗಲಮ್ಮ. ಮಗನೇ ಈಶ್ವರ, ತಾಯಿ. ಮೂರು ಲೋಕದವರ ಕ್ಷೇಮಕ್ಕಾಗಿ ಸಿಂಹವಾಹಿನಿ ಆಗುತ್ತೇನೆ. ಆಗಲಮ್ಮ. ಇಂದ್ರಾದಿ ಸುರಪಾಲರೇ, ಅದೇ ಸಿಂಹವಾಹಿನಿ ಆಗುತ್ತೇನೆ, ಸಿಂಹವಾಹಿನಿ ಆಗುತ್ತೇನೆ. ಭುಜನಿ ಮೆರವಂ ನಾರಿ ಅಷ್ಟಭುಜನಿ ಮೆರವ ನಾರಿ ದಟ್ಟನಿಗೆ ಹರಿಯನೇರಿ ದಿಟ್ಟತನದಿ ದುರಗೆ ಬಂದ ಗುಟ್ಟದೇನಲ ದಿಟ್ಟತನದಿ ದುರಗೆ ಬಂದ ಗುಟ್ಟದೇನಲ ಏನು ಅಷ್ಟಭುಜಗಳಲ್ಲಿ ವಿಧ ವಿಧದ ಆಯುಧಗಳೊಂದಿಗೆ ಗೊಂಗರಿಸುತ್ತಾ ಇದ್ದೀಯ. ನಿಜ. ಅಷ್ಟೇ ಅಲ್ಲ, ಸಿಂಹವನ್ನೇರಿ ದಿಟ್ಟತನವನ್ನೆಲ್ಲ ಒಡೆದೋಡಿಸಿದ್ಯಾ. ಹೇಳು, ಬ್ರಹ್ಮವನನ್ನು ಯಾಕೆ ಕೊಂದೆ? ಹೇಳು ಮಹಿಷ. ಅತ್ತಿಗುರರ ನಾಗ ಅತ್ತಿಗುರರ ನಾಗ ಒದಗೆ ಸಿಟ್ಟಿನಿಂದ ಬಂದರ ಇಷ್ಟ ಸಲ್ಲಿಸಲು ಮಾಲಿನಿ ಸುಕುಮಾರನಾದ ಮಹಿಷನೇ, ಹೇಳು. ಭೂಭಾರಕನಾದೆಯಾ? ಸಜ್ಜನರನ್ನು ಪೀಡಿಸಿದೆಯಾ? ಹೌದು, ಸ್ವರ್ಗವನ್ನೇರಿದೆಯಾ? ಹೌದು. ಸುರರನ್ನು ಹೊಡೆದೋಡಿಸಿದೆಯಾ? ಇಗೋ ನಿನ್ನನ್ನು ಕೊಂದು ಸುರರನ್ನು ಪಾಲಿಸಲು ಬಂದಿದ್ದೇನೆ. ನಾನು ಒಡೆದೋಡಿಸಿದ ಸುಳ್ಳು ನೀನು ಪಾಲಿಸುವೆಯ? ಹೇಳೇ ಹೆಣ್ಣೆ, ಬ್ರಹ್ಮದೇವನ ವರಬಲವಿದೆ ನನಗೆ. ನಿನ್ನಂತ ಹೆಣ್ಣು ಸಾಯಬಾರದು. ಸಿಂಹವನ್ನು ಕಾಡಿಗೆ ಕಳಿಸಿ ಮಹಿಷಾಸುರ, ಪ್ರಕೃತಿ ಒಳಗಿರುವ ಪುರುಷನೂ ನಾನೇ, ಪುರುಷನೊಳಗಿರುವ ಪ್ರಕೃತಿಯೂ ನಾನೇ. ಕೋಮಲತೆ ಒಳಗಿರುವ ಕಾಠಿಣ್ಯತೆಯೂ ನಾನೇ, ಕಾಠಿಣ್ಯದೊಳಗಿರುವ ಕೋಮಲತೆಯೂ ನಾನೇ. ನಿನಗೆ ವರ ನೀಡಿ ಬ್ರಹ್ಮದೇವನಿಗೆ ಅಮ್ಮ ನಾನು. ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ನನ್ನ ಕಾಲಿಗೆ ರಗು, ಇಲ್ಲದಿದ್ದರೆ ಕೊಡು ನಿನ್ನ ತಲೆ ಮೈಕೊಳಕ್ಕೆ.
ಮಾತನ್ನಂತೂ ಸುಮ್ಮನಾದೆ. ನನ್ನ ಮಾತನ್ನು ಮೀರಿದೆ ಅಂತಾದರೆ ನನ್ನನ್ನು ರಣರಂಗದಲ್ಲಿ ತಳ್ಳಿಬಿಡುವೆ. ನಾರಿಯಾದರೇನು ಈಗ ನೀರು ವಚನ ತೋರಿಕೊಡುತ್ತಾರೆ. ನಾರಿ ಹತ್ತಿಗೆ ಅಂಜಿದೆಯಾ? ನಾರಿಯಾದರೇನು ಮಾಡುವ ಯುದ್ಧದಲ್ಲಿ ನಿನ್ನ ಪಾಲಿಗೆ ಆಗುತ್ತೇನೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದುನಿತೆ ಗಿರಿವರವಿಂದ ಶಿರೋದಿ ವಿಲಾಸಿನಿ ವಿಷ್ಣು ವಿಲಾಸಿ ವಿಷ್ಣುನತೆ ಭಗವತಿ ಹೇ ಶಶಿಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಅಮ್ಮ, ದೇವೇಂದ್ರ, ಆ ದುಷ್ಟ ಮಹಿಷನನ್ನು ಕೊಂದ ನೀನು ಇಂದಿನಿಂದ ಮೊದಲುಗೊಂಡು ಲೋಕದ ಜನರಿಗೆ ಮಹಿಷಾಮರ್ದಿನಿ ಎಂಬ ನಾಮಕದಿಂದ ಕೀರ್ತಿಯನ್ನು ಹೊಂದಿದೆ ತಾಯಿ. ದೇವೇಂದ್ರ, ದುಷ್ಟ ಮಹಿಷನೊಂದಿಗೆ ಹಲವು ಬಗೆಯ ಆಯುಧಗಳಿಂದ 9 ದಿನಗಳ ಕಾಲ ಯುದ್ಧ ಮಾಡಿ ಇಂದು 10ನೇ ದಿನ ಅರ್ಥಾತ್ ದಶಮಿ. ಮುಂದೆ ಈ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಿ. ಅಲ್ಲದೆ ನವರಾತ್ರಿಗಳಂದು ವಿಶೇಷವಾಗಿ ಹಬ್ಬಗಳಾಗಿ ನನ್ನನ್ನು ಪೂಜಿಸಿದಲ್ಲಿ ಅಗೋಚರಳಾದಂತಹ ನಾನು ಅವರನ್ನು ಪಡೆಯುತ್ತೇನೆ. ದೇವೇಂದ್ರ, ತಾಯೇ, ನೀನು ನಿನ್ನವರನ್ನು ಕೂಡಿಕೊಂಡು ದೇವಲೋಕಕ್ಕೆ ನಡೆ. ಈ ನನ್ನ ಮಹಾತ್ಮೆಯನ್ನು ಯಾರು ಆಡುತ್ತಾರೋ, ಯಾರು ಆಡಿಸುತ್ತಾರೋ ಮತ್ತು ಯಾರು ನೋಡುತ್ತಾರೋ ಅವರಿಗೆ ನಾನು ನನ್ನ ಕನಕಾದಿಗಳು ವೃದ್ಧಿಸುವಂತೆ ಮಾಡಿ ಸುಖ ಸಂತೋಷದಿಂದ ಇರುವಂತೆ ನೋಡಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಇದುವರೆಗೆ ಯಕ್ಷಗಾನ ಪ್ರದರ್ಶನವನ್ನು ನೋಡಿದ್ದೀರಿ. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ದರ್ ಇಸ್ ಅ ಮೊಮೆಂಟೋ ಡಿಸ್ಟ್ರಿಬ್ಯೂಷನ್ ಟು ಆಲ್. ಸ್ವಲ್ಪ ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ ಪ್ಲೀಸ್. ಈಗ ಮಂಗಳಾರತಿ ಮಾಡಬೇಕು, ಯಾಕಂದರೆ ಅದು ಇದರದ್ದು ಇಂಟಿಗ್ರಲ್ ಪಾರ್ಟು.
ಸಂಪ್ರದಾಯ. ದಯವಿಟ್ಟು ಕೂತ್ಕೊಳ್ಳಿ. ಈಗ ಕೆಲವೊಂದು ಮಾತು ಹೇಳ ಬಯಸ್ತೇನೆ. ಇದರಲ್ಲಿ ಎಲ್ಲರೂ ಚಾರ್ಟರ್ಡ್ ಅಕೌಂಟೆಂಟು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಸ್ಟೂಡೆಂಟ್ಸು ಭಾಗವಹಿಸ್ತಾರೆ. ಕೆಲವೊಬ್ಬರು ಈ ಸಲ ಪ್ರಥಮ ಬಾರಿಗೆ ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ದೇವಿಯಾಗಿ ಚಂದ್ರಶೇಖರ್ ಶೆಟ್ಟಿ, ನಮ್ಮ EC ಮೆಂಬರ್ ಸೆಕ್ರೆಟರಿ, ಫಸ್ಟ್ ಟೈಮು ಸುಮ್ಮನೆ ನೋಡೋಕೆ ಹೋಗಿದ್ದು ಪ್ರಾಕ್ಟೀಸ್ನ ಅವರು ಹುರುಪು ಬಂದ್ಬಿಟ್ಟು ಪಾತ್ರ ವಹಿಸಿ ನಿಮಗೆ ಗೊತ್ತು ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ದಯವಿಟ್ಟು ಎಲ್ಲರಿಗೂ, ತಂಡದ ಎಲ್ಲರಿಗೂ ದಯವಿಟ್ಟು ಒಂದು ಚಪ್ಪಾಳೆಯನ್ನು ಬರೆಸಿ. ಸೊ ನಾವು ಈಗ ಸ್ವಲ್ಪ ಈ ಮೊಮೆಂಟು ಕೊಟ್ಟು ಅವರಿಗೆ ಅವರನ್ನು ಸನ್ಮಾನಿಸ್ತಾ ಇದ್ದೀವಿ. ಸ್ವಲ್ಪ ಯಕ್ಷಗಾನದ ತಂಡದ